ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಪ್ರಚಾರ ಆರಂಭವಾಗುವ ಮೊದಲೇ ಸತೀಶ್ ಜಾರಕಿಹೊಳಿ ಮತ್ತು ಅಥಣಿ ಶಾಸಕ ಲಕ್ಷ್ಮಣ ಸವದಿ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಇದೀಗ ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡ್ ಸಿಕ್ಕಿದೆ. ಯಾಕೆ ಅಂತಂದರೆ ಆ ಕ್ಷೇತ್ರ ಇದೆಯಲ್ಲ, ಅದು ಸತೀಶ್ ಜಾರಕಿಹೊಳಿ ಅವರ ಮಗಳ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧಿಸಿದ್ದಂಥ ಕ್ಷೇತ್ರ ಗೆದ್ದಿರಬಹುದು. ಆದರೆ ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿಲ್ಲ, ಹಿನ್ನಡೆಯಾಗಿದೆ. ಬಿಜೆಪಿಗೆ ಲೀಡ್ ಸಿಕ್ಕಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಸಿಟ್ಟಾಗಿದ್ದಾರೆ. ಜಾತ್ರೆಯಲ್ಲಿ ರಥವನ್ನು ಎಲ್ಲರೂ ಮುಂದಕ್ಕೆ ಎಳೆದರೆ ಕೆಲವರು ಹಿಂದಕ್ಕೆ ಎಳೆಯುತ್ತಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದು ಇವರಿಬ್ಬರ ನಡುವಿನ ವೈಮನಸ್ಯಕ್ಕೆ ಕಾರಣವಾಗಿದೆ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಬಹಳಷ್ಟು ಜನ ಹೇಳ್ತಾ ಇದ್ರು ನಿಜವಾಗಿ ಕಾಂಗ್ರೆಸ್ಗೆ ಜಯ ಸಿಕ್ಕಿದೆ ಅಂತ ನನಗೆ ಬಹಳ ಹೆಮ್ಮೆ ಅಂತ. ಕಾಂಗ್ರೆಸ್ಸಿನ ಮೂಲ ಕಾರ್ಯಕರ್ತರಿಗೆ ಇವತ್ತು ಸಮಾಧಾನ ಆಗಿದೆ, ನಮಗೇನೋ ಖುಷಿ ಆಗಿದೆ ಅಂತ ಬಹಳ ಜನ ನಿನ್ನೆ ಕೂಡ ಹೇಳಿದ್ರು. ಈ ಗಾಡಿಯಲ್ಲಿ ಕೂಡ ಬರ್ತಾ ಹೇಳ್ತಾ ಇದ್ರು, ಅದು ನಿಜ. ಯಾಕಂದ್ರೆ ಯಾವುದೇ ಮುಖಂಡರು ಚೇಂಜ್ ಆದರೂ ನೀವು ಕಾಂಗ್ರೆಸ್ ಪಕ್ಷದ ಬೇಸ್ ಓಟ್ರು ನೀವು ಚೇಂಜ್ ಆಗಲಿಲ್ಲ. ಮುಖಂಡರು ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ, ಅದರ ಕಾಂಗ್ರೆಸ್ಸಿನ ಮೂಲ ಮತದಾರ ಅಂತ ಸುಮಾರು ವರ್ಷಗಳಿಂದ ನೀವು ಹಿಂದೆ ಮಹೇಶ್ ಕುಮಟಳ್ಳಿ ಗೆಲ್ಲೋಕ್ಕಿಂತ ಮುಂಚೆ ಹೇಳ್ತೀವಿ ನಮ್ಗೆ ಇಲ್ಲಿ 20 ವರ್ಷದಿಂದ ನಾವು ಯಾರು ಗೆದ್ದಿಲ್ಲ ನಮ್ಮ ಪರಿಸ್ಥಿತಿ ಐತಿ, ಅವರು ಕೂಡ ನಾವು ಕಾಂಗ್ರೆಸ್ ಇದ್ದೀವಿ ಅಂತ ಭಾಳ ಸಲ ಹೇಳ್ತಿದ್ರು. ಅಂದರೆ ಕಾಂಗ್ರೆಸ್ ML ಇರುವ ಜಾಗದಲ್ಲಿ ನಮಗೆ ಲೀಡ್ ಸಿಕ್ಕಿಲ್ಲ ಅಂಥೇಳಿ ಅವರು ಲಕ್ಷ್ಮಣ ಸವದಿ ಮೇಲೆ ಕೋಪಗೊಂಡಿದ್ದಾರೆ. ಹಾಗಂತ ಕೇವಲ ಲಕ್ಷ್ಮಣ ಸವದಿ ಮಾತ್ರನ, 16 ಮಂತ್ರಿಗಳಿರುವ ಜಾಗದಲ್ಲಿ ಲೀಡೇ ಸಿಕ್ಕಿಲ್ಲ, ಅವರವರ ಕ್ಷೇತ್ರದಲ್ಲಿ ಸಿಕ್ಕಿಲ್ಲ. ಈಗ ನೋಡಿ, ಮಂಜುನಾಥ್ 10,79,200 ಮತಗಳ ಅಂತರದಿಂದ ಅವ್ರಿಗೆ ಬಂದಿದೆ. 8,09,355 ಮತಗಳು ಯಾರಿಗೆ? DK ಸುರೇಶ್ಗೆ ಬಂದಿದೆ. 2 ಲಕ್ಷ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತಗಳಂತಂದ ಗೆದ್ದಿದ್ದಾರೆ. ಇಲ್ಲಿ ನೋಡಿ, ರಾಮನಗರ ಕ್ಷೇತ್ರ ಕಾಂಗ್ರೆಸ್ ಇಕ್ಬಾಲ್ ಹುಸೇನ್ ಕೇವಲ ಕಾಂಗ್ರೆಸ್ಗೆ 145 ಮತಗಳ ಲೀಡ್. ಬಚಾವ್ ಅವರು ಲೀಡ್ ಕೊಟ್ಟಿದ್ದಾರೆ. ಬಚಾವ್. ನೆಕ್ಸ್ಟು ಕನಕಪುರ, ಇದು ಸ್ವತಃ DK ಶಿವಕುಮಾರ್ ಅವರ ಕ್ಷೇತ್ರ. ಕಾಂಗ್ರೆಸ್ಗೆ 25,677 ಮತಗಳ ಲೀಡ್ ಆಯಿತು. ಈಗ ಬನ್ನಿ, ಮಾಗಡಿ ಬಾಲಕೃಷ್ಣ ಕಾಂಗ್ರೆಸ್ MLA. ಇಲ್ಲಿ DK ಸುರೇಶ್ಗೆ ಲೀಡ್ ಇದೆಯಾ? ಇಲ್ಲ. ಬಿಜೆಪಿಗೆ 29,978 ಮತಗಳ ಲೀಡ್. ಏನು ಮಾಡ್ತಾರೆ? ಚನ್ನಪಟ್ಟಣ ಬಿಡಿ, ಇದು HDK ಇರೋದು. ಚನ್ನಪಟ್ಟಣ ಬಿಜೆಪಿಗೆ 21,614 ಮತಗಳ ಲೀಡ್. ಕುಣಿಗಲ್ DK ಸುರೇಶ್ ಮತ್ತು DK ಶಿವಕುಮಾರ್ ಅವರ ಸಂಬಂಧಿ ಡಾಕ್ಟರ್ ರಂಗನಾಥ್. ಈ ಡಾಕ್ಟರ್ ರಂಗನಾಥಿಂದ 23,838 ಮತಗಳ ಮುನ್ನಡೆ ಬಿಜೆಪಿಗೆ. ಇನ್ನು ಆನೇಕಲ್ ಶಿವಣ್ಣ ಇರೋದು ಬಿಜೆಪಿಗೆ 22,365 ವೋಟ್ ಮುನ್ನಡೆ. ಬೆಂಗಳೂರು ದಕ್ಷಿಣ ಇದು ಓಕೆ, ಕೃಷ್ಣಪ್ಪ ಬಿಜೆಪಿ. ಮಂಜುನಾಥ್ಗೆ 97,129 ಮತಗಳ ಲೀಡ್. RR ನಗರ ಯಾರು? ನಮ್ಮ ಮುನ್ರತ್ನ ಬಿಜೆಪಿ 98,000 ಮತಗಳ ಲೀಡ್. ಇಲ್ಲೆಲ್ಲ ಏನು ಮಾಡ್ತೀರಿ? ಮಾಗಡಿ MLA ಅವರಿಗೆಲ್ಲ ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಿಮಗೆ ಬೆಳಗಾವಿಗೆ ಹೋಗ್ತೀನಿ ಈಗ. ಅಲ್ಲಿ ಚಿಕ್ಕೋಡಿ ಬಗ್ಗೆ ಹೇಳಿದ್ರಲ್ಲ ಲಕ್ಷ್ಮಣ ಸವದಿ. ಜಗದೀಶ್ ಶೆಟ್ಟರ್ಗೆ ಎಷ್ಟು ಬಂತು ವೋಟು? 7,62,029 ವೋಟುಗಳು. ಮೃಣಾಲ್ಗೆ 5,83,590 ವೋಟುಗಳು. ಲಕ್ಷಾಂತರ ಅವಧಿಯ ಅಂತರದಲ್ಲಿ ಗೆದ್ದರು. ಮೃಣಾಲ್ ಹೆಬ್ಬಾಳ್ಕರ್ ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಯಾವುದು? ಬೆಳಗಾವಿ ಗ್ರಾಮೀಣ. ಬೆಳಗಾವಿ ಗ್ರಾಮೀಣದಲ್ಲಿ ಯಾರಿಗೆ ಲೀಡ್ ಬರಬೇಕು? ಮೃಣಾಲ್ ಹೆಬ್ಬಾಳ್ಕರ್ಗೆ. ಬಂದಿದ್ದು ಯಾರಿಗೆ ಲೀಡು? ಜಗದೀಶ್ ಶೆಟ್ಟರ್ಗೆ. ಎಷ್ಟು ಲೀಡು? 50,529 ಮತಗಳ ಲೀಡು. ರಾಜೀನಾಮೆ ಕೇಳ್ತೀರಾ? ಬೈಲ ಹೊಂಗಲ ಕಾಂಗ್ರೆಸ್ಸು. ಬಿಜೆಪಿಗೆ 21,397 ಮತಗಳ ಲೀಡು ಬಿಜೆಪಿಗೆ. ಅರಬಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ 21,475 ಬಿಜೆಪಿಗೆ ಲೀಡ್ ಬರಲೇಬೇಕು.
ಗೋಕಾಕ್ ರಮೇಶ್ ಜಾರಕಿಹೊಳಿ 23,897 ಮತಗಳ ಲೀಡು ಬಿ ಜೆ ಪಿ. ಆಮೇಲೆ ಸವದತ್ತಿ 16,957 ಮತಗಳಿಂದ ಬಿ ಜೆ ಪಿಗೆ ಮುನ್ನಡೆ. ನೋಡಿ ಇಲ್ಲಿ ಬೆಳಗಾವಿ ಉತ್ತರ 2,401 ಮತಗಳಿಂದ ಶೆಟ್ಟರ್ಗೆ ಲೀಡು. ಬೆಳಗಾವಿ ದಕ್ಷಿಣ 83,220 ಮತಗಳಿಂದ ಕೇಸರಿ ಪಡೆ. ರಾಮದುರ್ಗ ಕಾಂಗ್ರೆಸ್ಸು ಅಟ್ಲೀಸ್ಟ್ 397 ಮತಗಳ ಪಟ್ಟಣ್ ಮುನ್ನಡೆ. ಸೊ ಇದು ಎರಡೇ ಕ್ಷೇತ್ರದ ಕೊಟ್ಟಿದ್ದು ನಾನು. ರಾಮದುರ್ಗ ಮಾತ್ರ ಕಾಂಗ್ರೆಸ್ 397 ಬಚಾವ್. ನಿಮಗೆ 14 ಮಿನಿಸ್ಟ್ರ್ ಇದ್ದಾರಲ್ಲ, 14 ಮಿನಿಸ್ಟ್ರುಗಳು ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡೋಕ್ಕಾಗಲಿಲ್ಲ. ಅದು ಬಿಡಿ, ಒಂದು 12 ಕಡೆ ಕೊಟ್ಟಿದ್ದಾರೆ, ಲೀಡ್ ಕೊಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗ ಇವ್ರದ್ದೆಲ್ಲ ರಾಜೀನಾಮೆ ಪಡೆಯೋಕ್ಕಾಗತ್ತಾ? ಪಡೆಯೋಕ್ಕಾಗಲ್ಲ. ಯಾಕಾಗಲ್ಲ ಅಂತಂದರೆ, ಈಗ ಯಾರಾದರೂ ಡಿ ಕೆ ಶಿವಕುಮಾರ್ ಹತ್ರ ಕೇಳ್ಬೋದು. ಡಿ ಕೆ ಶಿವಕುಮಾರ್ ಹೇಳ್ಬೋದು, ಸಚಿವರೆಲ್ಲ ರಾಜೀನಾಮೆ ಕೊಡಬೇಕು, ನೀವು ಯಾರೆಲ್ಲ ಲೀಡ್ ಕೊಟ್ಟಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಕೇಳಿದರೆ ಸಚಿವರೇನು ಹೇಳ್ಬೋದು? ಅಲ್ಲ ಸ್ವಾಮಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ನಿಮ್ಮ ತಮ್ಮನ್ನೇ ಗೆಲ್ಸೋಕ್ಕಾಗಿಲ್ಲ, ನಮ್ಮ ಹತ್ರ ಏನು ಕೇಳ್ತೀರಿ? ಆಗ ನೀವು ಸಿದ್ದರಾಮಯ್ಯ ನೋಡ್ಬೋದು. ಸಿದ್ದರಾಮಯ್ಯ ಹೇಳ್ಬೋದು, ನೀವೆಲ್ಲ ರಾಜೀನಾಮೆ ಕೊಡಬೇಕು, ಲೀಡ್ ಕೊಟ್ಟಿಲ್ಲ. ಸ್ವಾಮಿ, ನಿಮ್ಮ ಮೈಸೂರಲ್ಲೇ ನೀವು ಗೆಲ್ಲಿಸಿಲ್ಲ ಕಾಂಗ್ರೆಸ್ಸನ್ನು, ಸೊ ಹಾಗಾಗಿ ರಾಜೀನಾಮೆ ಕ್ಯಾನ್ಸಲ್. ಓಕೆ, ಈಗ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ 136 ಕಾಂಗ್ರೆಸ್ ಬಂತು, 66 ಬಿ ಜೆ ಪಿ ಬಂತು, ಉಳಿದದ್ದು ಜೆ ಡಿ ಎಸ್ ಬಂತು. ಈಗ ಲೋಕಸಭಾ ಚುನಾವಣೆ ಆಯಿತು, ಅಲ್ಲೇ ಮತದಾನ ಆಗಿರುತ್ತೆ. ಈಗ ಎಷ್ಟೆಷ್ಟು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಎಷ್ಟು ಲೀಡ್ ಬಂತು, ಬಿ ಜೆ ಪಿಗೆ ಎಷ್ಟು ಲೀಡ್ ಬಂತು, ಜೆ ಡಿ ಎಸ್ಗೆ ಎಷ್ಟು ಲೀಡ್ ಬಂತು ಗೊತ್ತಾ ನಿಮಗೆ? ಒಂದು ವೇಳೆ ಲೋಕಸಭಾ ಎಲೆಕ್ಷನನ್ನೇ ನೀವು ವಿಧಾನಸಭಾ ಚುನಾವಣೆ ಅಂದುಕೊಂಡಿದ್ದರೆ ಈಗ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾ ಇತ್ತು. ಲಡ್ಡು ಬಂದು ಬಾಯಿಗೆ ಬಿತ್ತಾ ಬಿ ಜೆ ಪಿಯವ್ರಿಗೆ? ಹಂಗಾಗಲ್ಲ. ಆಡಳಿತಾರೂಢ ಕಾಂಗ್ರೆಸ್ ಪಾರ್ಟಿ ದಯನೀಯವಾಗಿ ಸೋಲ್ತಾ ಇತ್ತು. ಎಷ್ಟು ಬರ್ತಾ ಇತ್ತು ಬನ್ನಿ. ಈ 224 ವಿಧಾನಸಭೆ, 28 ಲೋಕಸಭೆ ಅಲ್ವಾ? 124 ವಿಧಾನಸಭೆಗಳಲ್ಲಿ ಬಿ ಜೆ ಪಿ ಲೀಡಲ್ಲಿದೆ. 124 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಲೀಡಲ್ಲಿದೆ. ಕಾಂಗ್ರೆಸ್ 83 ಕ್ಷೇತ್ರಗಳಲ್ಲಿ ಲೀಡಲ್ಲಿದೆ. ಜೆ ಡಿ ಎಸ್ 17 ಕ್ಷೇತ್ರಗಳಲ್ಲಿ ಲೀಡಲ್ಲಿದೆ. ಎರಡೂ ಸೇರಿ 141 ಆಗುತ್ತೆ. ಮೈತ್ರಿಕೂಟ ಇದ್ದರೆ ಮಾತ್ರ. ಓಕೆ, ಇನ್ನು ಬೆಹನ್ ಮಾಯಾವತಿ ಅವರನ್ನು ಬಿ ಜೆ ಪಿ ನೆನೆಸ್ಕೊಳ್ಳೇಬೇಕು. ಪಾಪ ಅವರು ಒಂದು ಎಂ ಪಿ ಸೀಟ್ ಗೆದ್ದಿಲ್ಲ, ಆದರೆ 16 ಎಂ ಪಿ ಸೀಟನ್ನು ಬಿ ಜೆ ಪಿಗೆ ಗೆಲ್ಲಿಸಿದ್ದಾರೆ. ಗೊತ್ತಾ? 400ಕ್ಕಿಂತ ಹೆಚ್ಚು ಸ್ಥಾನ ಗೆದ್ದು ಈ ಬಾರಿ ಅಧಿಕಾರ ಹಿಡಿಯುವ ಆಸೆಯಲ್ಲಿದ್ದ ಬಿ ಜೆ ಪಿ ನೇತೃತ್ವ ಎನ್ ಡಿ ಎ ಕೊನೆಗೆ ಗೆದ್ದಿದ್ದು 293. ಅಂದರೆ ಬಹುಮತಕ್ಕೆ ಬೇಕಾದ 272 ಸ್ಥಾನಕ್ಕಿಂತ ಕೇವಲ 21 ಸ್ಥಾನ ಮಾತ್ರ ಹೆಚ್ಚು. ವಿಶೇಷವೆಂದರೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟವನ್ನು ಭಾರೀ ಸೋಲಿನಿಂದ ಕಾಪಾಡಿದ್ದು, ಸಣ್ಣ ಬಹುಮತದೊಂದಿಗೆ ಮತ್ತೊಮ್ಮೆ ಅಧಿಕಾರ ಹಿಡಿಯಲು ನೆರವಾಗಿದ್ದು ಬೆಹನ್ ಮಾಯಾವತಿ. ಹೆಂಗೆ? ಅವರ ಬಹುಜನ ಸಮಾಜವಾದ ಪಾರ್ಟಿ ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕಿತ್ತು. ನೋಡಿ, ಮೋದಿಗೆ ಮಾಯಾವತಿ ಇಂಡೈರೆಕ್ಟಾಗಿ ಯಾವ ರೀತಿ ಸಹಾಯ ಮಾಡಿದರು. 2019ರಲ್ಲಿ ಉತ್ತರ ಪ್ರದೇಶದಲ್ಲಿ 62 ಸ್ಥಾನ ಗೆದ್ದಿತ್ತು ಬಿ ಜೆ ಪಿ. ಆದರೆ 2024ರಲ್ಲಿ ಕೇವಲ 33ಕ್ಕೆ ಕುಸಿತ ಕಂಡ ಕೇಸರಿ ಸೇನೆ. ಯು ಪಿಯಲ್ಲಿ ಎನ್ ಡಿ ಎ ಕೂಟ ಗೆದ್ದಿದ್ದು ಕೇವಲ 37 ಸ್ಥಾನ. 37, ಕಳೆದ ಬಾರಿ 62. ಆದರೆ 37 ಸ್ಥಾನಗಳ ಪೈಕಿ 16 ಕ್ಷೇತ್ರಗಳಲ್ಲಿ ಅಚ್ಚರಿಯ ಫಲಿತಾಂಶ ಉಂಟು. ಏನದು? ಎನ್ ಡಿ ಎ ಕೂಟದ ಅಭ್ಯರ್ಥಿಗೆ ಗೆಲುವಿಗೆ ಸಹಕಾರಿಯಾಗಿದ್ದೆ ಮಾಯಾವತಿ. ಗೆಲುವಿನ ಅಂತರಕ್ಕಿಂತ ಹೆಚ್ಚಿನ ಮತ ಪಡೆದಿದೆ ಬಿ ಎಸ್ ಪಿ. ಗೆಲುವಿನ ಅಂತರಕ್ಕಿಂತ ಹೆಚ್ಚಿನ ಮತ ಬಿ ಎಸ್ ಪಿ ಪಡೆದಿದೆ. ಈಗ ಬಿ ಜೆ ಪಿಯವನು 17,000 ಮತಗಳಿಂದ ಗೆದ್ದಿದ್ದಾನೆ ಅಂತ ಇಟ್ಕೊಳ್ಳಿ. ಮಾಯಾವತಿ ಕ್ಯಾಂಡಿಡೇಟ್ 18,000 ಮತಗಳನ್ನು ಪಡೆದಿದ್ದಾರೆ. ಒಂದು ವೇಳೆ ಮಾಯಾವತಿ ಕ್ಯಾಂಡಿಡೇಟ್ ನಿಲ್ಲಿಸದೇ ಇದ್ದಿದ್ರೆ, ಅದು ಸ್ಪ್ಲಿಟ್ ಆಗಿದ್ದಿದ್ರೆ ಕಾಂಗ್ರೆಸ್ ಗೆಲ್ತಿತ್ತೇನೋ, ಎಸ್ ಪಿ ಗೆಲ್ತಿತ್ತೇನೋ. ಮಾಯಾವತಿ ಸ್ಪರ್ಧೆ ನೀಡದೇ ಇದ್ದಿದ್ರೆ 16 ಕ್ಷೇತ್ರಗಳು ಬಿ ಜೆ ಪಿ ಪಾಲಿಗೆ ಹೋಗೆ. ಬಿ ಎಸ್ ಪಿ ಮತಗಳು ಇಂಡಿ ಕೂಟದತ್ತ ವಾಲುವ ನಿರೀಕ್ಷೆ ಇತ್ತು. ಬಿ ಎಸ್ ಪಿ ಮತಗಳು ಇಂಡಿ ಕೂಟಕ್ಕೆ ಬಿದ್ದಿದ್ರೆ ಎನ್ ಡಿ ಎಗೆ ದೊಡ್ಡ ಸೋಲಾಗ್ತಾ ಇತ್ತು. ಆಗ ಕೇವಲ 21 ಸ್ಥಾನಕ್ಕೆ ಕುಸಿತ ಕಾಣ್ತಾ ಇತ್ತು ಎನ್ ಡಿ ಎ ಕೂಟ, ಅಂದರೆ 37ರ ಬದಲಿಗೆ. ಆಗ ಎನ್ ಡಿ ಎ ಬಲ ಈಗ 293 ಇದೆಯಲ್ಲ, 277ಕ್ಕೆ ಇಳೀತಾ ಇತ್ತು. ಇಂಡಿಯಾ ಕೂಟ ಬಲ 230ರಿಂದ 250ಕ್ಕೆ ತಲುಪ್ತಾ ಇತ್ತು. ಆಗ ಸರ್ಕಾರ ರಚನೆ ಎನ್ ಡಿ ಎ ಪಾಲಿಗೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಬೆಹನ್ ಮಾಯಾವತಿಗೊಂದು ಥ್ಯಾಂಕ್ಸ್ ಹೇಳಬೇಕಪ್ಪ. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು.
40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.